ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟಿಕೆ ಶುರುವಾಗಿದೆ. ಗಡಿ ಜಿಲ್ಲೆಯಲ್ಲಿ ನಾಡದ್ರೋಹಿಗಳಿಂದ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವ ದಿನವೇ ಎಂಇಎಸ್ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಗಡಿ ಜಿಲ್ಲೆಯಲ್ಲಿ ನಾಡದ್ರೋಹಿಗಳಿಂದ ಕರಾಳ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವ ದಿನವೇ ಎಂಇಎಸ್ ಕರಾಳ ದಿನಾಚರಣೆ. ಅತ್ತ ಸಡಗರದ ಕನ್ನಡ ರಾಜ್ಯೋತ್ಸವ, ಇತ್ತ ಕರಾಳ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಧರ್ಮವೀರ ಸಂಭಾಜಿ ಮೈದಾನದಿಂದ ಎಂಇಎಸ್ ರ್ಯಾಲಿ ಕೂಡ ಹೊರಟಿರುವಂತದ್ದು. ಕಪ್ಪು ಬಟ್ಟೆಯನ್ನ ಧರಿಸಿ ಕರಾಳ ದಿನವನ್ನ ಆಚರಿಸ್ತಾ ಇದ್ದಾರೆ ಎಂಇಎಸ್ ಪುಂಡರು. ಬೈದಾರ ಬಾಲ್ಕಿ ನಿಪ್ಪಾಣಿ ಬೆಳಗಾವಿ ನಮ್ಮದೇ ಅಂತ ಹೇಳಿ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿ ಮಹಾರಾಷ್ಟ್ರಕ್ಕೆ ಜೈಕಾರವನ್ನ ಹಾಕ್ತಾ ಇದ್ದಾರೆ ಪುಂಡರು. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಇದ್ರೂ ಕೂಡ ಕರಾಳ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಒಂದು ಅನುಮತಿ ಕೂಡ ಕೊಡ್ಲಿಲ್ಲ. ಆದ್ರೂ ಕೂಡ ಈ ರೀತಿಯಾದಂತಹ ಪುಂಡಾಟಿಕೆಯನ್ನ ಮಾಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನವೇ ಎಂಇಎಸ್ ಕರಾಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಶುರುವಾಗಿದೆ ಪುಂಡಾಟಿಕೆ. ಗಡಿ ಜಿಲ್ಲೆಯಲ್ಲಿ ನಾಡದ್ರೋಹಿಗಳಿಂದ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಪರ್ಮಿಷನ್ ಕೊಡದೇ ಇದ್ರೂ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವ ದಿನವೇ ಕಪ್ಪು ಬಟ್ಟೆಯನ್ನ ಹಾಕಿ ಈ ರೀತಿಯಾಗಿ ರ್ಯಾಲಿ ಹೋಗ್ತಾ ಇದ್ದಾರೆ. ಅತ್ತ ಸಡಗರ, ಇತ್ತ ಕರಾಳ ದಿನಾಚರಣೆಯನ್ನಾಗಿ ಪುಂಡರು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜಿಲ್ಲಾಧಿಕಾರಿಗಳಿಗೆ ಇದು ಯಾವುದೇ ರೀತಿಯಂತ ಒಂದು ಗಮನ ಇಲ್ಲದೆ ಈ ರೀತಿಯಾಗಿ ಒಂದು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಯಾವುದೇ ಪರ್ಮಿಷನ್ ತಗೊಂಡು ಈ ರೀತಿಯಾದ ರ್ಯಾಲಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇದ್ಯಾವುದ್ರ ಬಗ್ಗೆನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಗಮನವೇ ಇಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ಶುರುವಾಗ್ತಾ ಇದೆ. Down.